ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೂಪರ್ ಆಗಿರುವಂತಹ ವಿಡಿಯೋ. ಸೊ ನಾನು ಮಾಡ್ತಾ ಇಲ್ಲ, ವಿಡಿಯೋ ಮಾತ್ರ ನಾನು ಮಾಡ್ತಾಯಿದ್ದೀನಿ. ಮಾಡ್ತಾ ಇರೋದು ಅಮ್ಮನ ಕೈ ರುಚಿಯಲ್ಲಿ. ಇವತ್ತು ಬ್ರಾಹ್ಮಣರ ಸ್ಟೈಲಲ್ಲಿ ನಾವು ಒಂದು ಪಿಕ್ಕಲ್ನ ರೆಡಿ ಮಾಡೋಣ. ಇದು ಗಜನಿಂಬೆ, ಹಾಗೆ ನಾವು ಅಡುಗೆಗೆ ಬಳಸುವಂತಹ ನಿಂಬೆಕಾಯಿ. ಇದು ಕಾಯಿಯಾಗಿರೋದು ತೊಗೊಂಡಿರೋದು, ಹಣ್ಣನ್ನು ತೊಗೊಂಡಿಲ್ಲ, ಕಾಯಿ ತೊಗೊಂಡಿದ್ದಾರೆ. ಸೊ ಇದೆಲ್ಲ ಗಜನಿಂಬೆ ಗೊತ್ತಿರಬೇಕು ಎಲ್ಲರಿಗೂ. ದೊಡ್ಡದು ನಿಂಬೆ, ಇದು ನಿಂಬೆಹಣ್ಣು ಅಂತೀವಿ, ಗಜನಿಂಬೆ ಅಂತಲೂ ಹೇಳ್ತೀವಿ. ಬಟ್ ನಾವು ಡೈಲಿ ಅಡುಗೆಗೆಲ್ಲ ಬಳಸೋದು ಚಿಕ್ಕದನ್ನೇ. ಈ ಥರದ್ದು ದೊಡ್ಡದಾಗುತ್ತೆ, ಇದು ಹಣ್ಣಾಗಿ ಕಾಯಾಗಿ ಇದು ಈ ಥರ. ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ, ಅಮ್ಮನ ಕೈಯಲ್ಲೇ ನೋಡೋಣ. ಸೊ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಚೆನ್ನಾಗಿ ಒರೆಸಿಟ್ಕೊಂಡು ನಂತರ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡೋಣ. ಸೊ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ನೋಡೋಣ. ಇಲ್ಲಿ ನೋಡಿ, ಈಗ ಎಲ್ಲ ಕಟ್ ಮಾಡಿ ಚೆನ್ನಾಗಿ ಒರೆಸ್ಬಿಟ್ಟು ನಂತರ ಕಟ್ ಮಾಡಿ ಈ ರೀತಿ ಒದ್ದೆ ಇಲ್ಲದೆ, ಅಂದರೆ ತ್ಯಾವ ಇಲ್ಲದೆ ಇರೋ ರೀತಿ ಚೆನ್ನಾಗಿ ಒರೆಸ್ಬೇಕು. ತೊಳೆದ್ಬಿಟ್ಟು ನಂತರ ನಾವು ಈ ರೀತಿ ಪೀಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು. ಈ ರೀತಿ ಎಲ್ಲ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಅಮ್ಮ. ನಂತರ ಏನು ಮಾಡ್ತಾರೆ ಅಂತ ನೋಡೋಣ. ಇಟ್ಕೊಂಡಿರೋ ನಿಂಬೆಹಣ್ಣಲ್ಲಿ ಹಾಗೆ ಕಲ್ಲುಪ್ಪನ್ನು ಸೇರಿಸ್ತಾ ಇರೋದು. ಅದು ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೋಬೇಕು. ಒಂದು 3-4 ದೊಡ್ಡ ಸ್ಪೂನಲ್ಲಿ ಕಲ್ಲುಪ್ಪು ಬೇಕಾಗುತ್ತೆ. ಈಗ ಫಸ್ಟು ನೆನೆಸ್ಬೇಕಂತದ್ದು. ಒಂದು ಡಬ್ಬದಲ್ಲಿ ಹಾಕಿ 2 ದಿನ ನೆನೆಸ್ಬೇಕು. 2 ದಿನ ಅಥವಾ 3 ದಿನ ನೆನೆಸ್ಬೇಕು ಉಪ್ಪಲ್ಲೇ. ಈಗ ಡಬ್ಬದಲ್ಲಿ ಹಾಕಿ ಒಂದು 2 ದಿನ ಇಡಬೇಕು. ಹಾಗೆಯೇ ಚೆನ್ನಾಗಿ ನೆನಿಬೇಕು. ಇದು ನೀಟಾಗಿ 2 ದಿನ ಅಥವಾ 3 ದಿನ ಚೆನ್ನಾಗಿ ನೆನಿಬೇಕು. ಇವಾಗ ನಾವು ಇದನ್ನು 2 ದಿನ ನೆನೆಸ್ತಾ ಇದ್ದೀವಿ. ಡೈಲಿ ಒಂದು ಸರಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಸೌಟಲ್ಲೇ ಮಿಕ್ಸ್ ಮಾಡಬೇಕು, ಕೈಯಲ್ಲಿ ಮುಟ್ಟಬಾರ್ದು, ಇಲ್ಲಾಂದರೆ ಹಾಳಾಗ್ಬಿಡುತ್ತೆ. ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಇದು ಬ್ರಾಹ್ಮಣರ ಸ್ಟೈಲಲ್ಲಿ ನಮ್ಮಮ್ಮ ಮಾಡಿ ತೋರಿಸ್ತಾ ಇರೋದು. ಇವತ್ತು ಅವ್ರ ಕೈಯಿಂದ ಒಂದು ಪಿಕ್ಕಲ್ ರೆಸಿಪಿ. ಇದು ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ದಿನ ನೆನೆಸಿರೋ ಅಂಥದ್ದು. ಇದು ಚೆನ್ನಾಗಿ ಸಾಫ್ಟ್ ಆಗಬೇಕು, ಕೈಯೆಲ್ಲ ಯೂಸ್ ಮಾಡಬಾರ್ದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಟರೆ ಈ ರೀತಿ ಆಗಿರುತ್ತೆ. 2 ಬೌಲ್ ಐತೆ ಅಂತ ಹೇಳಿ, ಬೌಲ್ ಐತೆ ಅದು. ಇದರಲ್ಲೊಂದು ಮೆಜರ್ಮೆಂಟು, ಒಂದು 2 ಬೌಲಷ್ಟು ನಿಂಬೆಕಾಯಿ ಹೋಳಿದೆ ಇದರಲ್ಲಿ. 2 ಥರದ ನಿಂಬೆಕಾಯಿ. ಸೊ ಅದರದ್ದು ಉಪ್ಪು ಹಾಕಿ ಇಟ್ಟಿರೋದು, ನೆನೆಸಿರೋದು ಈ ಬೌಲಲ್ಲಿ. ಸೊ ಮೆಜರ್ಮೆಂಟಲ್ಲೇ ಮಾಡ್ತಿರೋದು. ಮೆಂತೆಕಾಳು 4 ಚಮಚ, ಒಂದು 4 ಚಮಚದಷ್ಟು ಮೆಂತೆಕಾಳು ಹಾಕ್ಕೊಂಡಿದ್ದಾರೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಪ್ಲೇಟಲ್ಲಿ ತೆಕ್ಕೊಂಬಿಡೋಣ. ಅದು ಈಗ ಸಾಸಿವೆ, ಅದು ಕೂಡ 4 ಟೇಬಲ್ ಸ್ಪೂನ, 4 ಟೇಬಲ್ ಸ್ಪೂನ್ ಅಷ್ಟು. ಈಗ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಕೂಡ ಆಗ್ತಾ ಬಂತು. ಇವಾಗ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಚಿಟಪಟ ಅನ್ನಬೇಕು ನೋಡಿ, ಇದು ಈ ಥರ ಚಿಟಪಟ ಅಂತ ಸೌಂಡ್ ಬರಬೇಕು. ಆ ಟೈಮಲ್ಲಿ ಸ್ಟವ್ನ ಆಫ್ ಮಾಡ್ಕೋಬೇಕು. ಪ್ಲೇಟ್ಗೆ ಚೇಂಜ್ ಮಾಡ್ಕೊಂಡು ಹಾಕೊಂಬಿಡೋಣ. ಇದು ಕೂಡ ಸ್ವಲ್ಪ ತಣ್ಣಗಾಗಲಿ. ತೊಗೊಂಡಿದ್ದೀನಿ. ನೀಟಾಗಿ ವೆಟ್ ಇಲ್ಲದೆ ಇರೋ ಥರ ಒರೆಸ್ಕೋಬೇಕು. ಅದರಲ್ಲಿ ಇವಾಗ ನಾವು ಪೀಸ್ ಮಾಡಿ ನೆನೆಸಿಟ್ಟಿರೋಂಥ ನಿಂಬೆಹಣ್ಣನ್ನು ಸೇರಿಸ್ಕೊಳ್ಳೋಣ. ಈಗ ಅದಕ್ಕೆ ಸೇರಿಸ್ತಾ ಇದ್ದಾರೆ. ಒಂದು 2 ದಿನ ಆದರೂ ಮ್ಯಾಕ್ಸಿಮಮ್ ನೆನಿಬೇಕು. ಅಷ್ಟು ಟೈಮ್ ಇಲ್ಲ ಅಂದರೂ ಕೂಡ ಒಂದು ರಾತ್ರಿ ಒಂದು ಹಗಲಾದರೂ ನೆನಿಬೇಕು. ಇಲ್ಲ ಅಂದರೆ ಅದು ನಿಮ್ಗೆ ತಿನ್ನೋದಕ್ಕೆ ಆಗೋದಿಲ್ಲ, ಅಷ್ಟು ಕಹಿ ಬರುತ್ತೆ. ಹುಳಿನೂ ಜಾಸ್ತಿ ಇರುತ್ತೆ. ಚೆನ್ನಾಗಿ ಉಪ್ಪಲ್ಲಿ ನೆಂದಿರಬೇಕು. ಈಗ ಅದಕ್ಕೆ ಅರಿಶಿನ ಪುಡಿ ಎಷ್ಟು ಆಗ್ತಿದೆಯಮ್ಮ? 2 ಸ್ಪೂನು. ಒಂದು 2 ಸ್ಪೂನ್ ಅರಿಶಿನ ಪುಡಿ ಸೇರಿಸ್ತಾ ಇದ್ದಾರೆ. ಈಗ ಖಾರದ ಪುಡಿ ಹಾಕ್ಕೊತಾರೆ. ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕಂದ್ರೆ ಬೌಲಲ್ಲಿ ಒಂದು ಮೆಜರ್ಮೆಂಟಲ್ಲಿ ಇಟ್ಕೊಳ್ಳಿ. ಇದು ನಾವು ಮನೆಗೋಸ್ಕರ ಮಾಡ್ಕೊತಾ ಇರೋದು, ಹಾಗಾಗಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀವಿ. ಹಾಗಾಗಿ ಸ್ಪೂನಲ್ಲಿ ಕೂಡ ಯೂಸ್ ಮಾಡಿಕೊಂಡು ನಮ್ಗೆ ಇಷ್ಟಿಷ್ಟು ಬೇಕಾಗುತ್ತೆ ಅಂತ ಹಾಕ್ಕೋತಾ ಇದ್ವಿ. ಸಾಕು 2 ಸ್ಪೂನ್. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿರೋದು. ಇದನ್ನು ಇವಾಗ ಪೌಡರ್ ಮಾಡ್ಕೊಳ್ಳೋಣ.
ಈಗ ಒಂದು ಪಾನ್ ಇಟ್ಕೊಂಡು ಆಯಿಲ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಎಷ್ಟು ಆಯಿಲ್ ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳೋಣ. ಈಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ. ಇದು ನನಗೆ ಮುಕ್ಕಾಲು ಬೌಲಷ್ಟು, ಅರ್ಧ ಬೌಲಷ್ಟು ಆಗಿದೆ ಪೌಡರು. ಈಗ ಎಣ್ಣೆ ಬಿಸಿ ಆಗಿದೆ. ಇದಕ್ಕೆ ಸ್ವಲ್ಪ ಇಂಗು ಸೇರಿಸ್ಕೊಳ್ಳೋಣ. ಪಿಕ್ಕಲ್ಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬ್ರಾಹ್ಮಣ್ಸು ಅಷ್ಟೇ, ಎಲ್ಲ ಅಡುಗೆಗೂ ಇಂಗು ಇಲ್ಲದೆ ಯಾವುದೂ ಮಾಡೋದಿಲ್ಲ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಪಿಕ್ಕಲ್ ಕೂಡ ಹಾಳಾಗದೇ ಇರುತ್ತೆ. ಡೈಜೆಷನ್ಗೂ ತುಂಬ ಚೆನ್ನಾಗಿರುತ್ತೆ. ಈಗ ಪುಡಿ ಸೇರಿಸ್ಕೊತಾ ಇದ್ದಾರೆ. ನಾವು ಆಲ್ರೆಡಿ ಪುಡಿ ಮಾಡಿ ಇಟ್ಕೊಂಡಿರೋದನ್ನು ಸೇರಿಸ್ಕೊತಾ ಇರೋದು. ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ಆಗ್ಬೋದು. ಒಂದು ಅರ್ಧ ಮುಕ್ಕಾಲು ಕಪ್ಪಷ್ಟು ಪೌಡರ್ ಆಗಿದೆ. ಕನ್ಪಡಿ. ಈಗ ಆಯಿಲ್ನ ಸೇರಿಸ್ಕೊತಾ ಇದ್ದಾರೆ. ಸ್ವಲ್ಪ ಇನ್ನೂ ಬಿಸಿ ಬಿಸಿ ಇದೈತೆ ಲೈಟಾಗಿ. ನೋಡ್ರಮ್ಮ ಎಲ್ಲ ಮಿಕ್ಸ್ ಮಾಡ್ತಿದ್ದೀವಿ. ಆಯಿಲು ನೋಡಿಕೊಂಡು ಸೇರಿಸ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು. ಸ್ವಲ್ಪ ಆಯಿಲ್ ಕ್ವಾಂಟಿಟಿ ಜಾಸ್ತಿನೇ ಇರಬೇಕು. ಚೆನ್ನಾಗೈತಾ? ಸೂಪರ್ ಆಗಿದೆ. ಏನೋ ಚೆನ್ನಾಗೈತೆ ಅಂತೆ. ಖಾರ ನೋಡಿ ಈ ಥರ ಮಾಡಿದ್ದಾರೆ. ವಿಡಿಯೋ ಮಾಡಿದ್ರೆ ಒಂದು ಪೀಸ್ ತಿನ್ಬೇಕು. ರುಚಿ ಹೆಂಗ್ ಮಾಡಿದಾರೆ ನೋಡ್ರಿ. ಟೇಸ್ಟ್ ನೋಡೋಕ್ಕೆ ಒಂದು ಪೀಸ್ ನೋಡಿದ್ರಲ್ಲ ಪಿಕ್ಕಲ್ ಮಾಡೋದು ಹೇಗೆ ಅಂತ. ನಿಂಬೆಹಣ್ಣಿಂದು. ಸೊ ನಿಮ್ಮ ಮನೆಗಳಲ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಮನೆಯಲ್ಲೇ ಮಾಡ್ಕೊಳ್ಳಿ ಆರಾಮಾಗಿ. 6 ತಿಂಗಳು ಆದರೂ ಸ್ಟೋರ್ ಮಾಡ್ಕೋಬೋದು ಮನೇಲೇ ಮಾಡಿಟ್ಕೊಂಡ್ರೆ. ಖಾರನೂ ಎಲ್ಲ ಚೆನ್ನಾಗಿರುತ್ತೆ. ಖಾರ, ಉಪ್ಪು, ಹುಳಿ ಎಲ್ಲ ಸಖತ್ತಾಗಿರುತ್ತೆ. ಇಷ್ಟು ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಸಾಕು. ತುಂಬ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬೈ.